ನಮಸ್ಕಾರ ಸ್ನೇಹಿತರೆ, ನನ್ನ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನೇರವಾಗಿ ವಿಚಾರಕ್ಕೆ ಬರ್ತೀನಿ ಸ್ನೇಹಿತರೆ. ಇವತ್ತೇನಂತಂದ್ರೆ, ಪಾಪ ಯಾರೋ ಬೆಲ್ ರೋಡಲ್ಲಿ ಕುಡಿದು ಬಿದ್ದು ಒದ್ದಾಡ್ತಿದ್ರಂತೆ. ಕಾರ್ ಹತ್ತೋಕ್ಕಾಗ್ದಲೇ ಒದ್ದಾಡ್ತಿದ್ರಂತೆ. ಬೇರೆ ಯಾರೂ ಅಲ್ಲ, ಒಂದು ರಾಷ್ಟ್ರೀಯವಾದಿ ಪತ್ರಕರ್ತರು, ಚಿಂತಕರು ಹಾಗೂ ಅದರ ಸಾವಿರಾರು ಲಕ್ಷಾಂತರ ಅಭಿಮಾನಿಗಳನ್ನು ಹೊಂದಿರತಕ್ಕಂಥ ಇನ್ಸ್ಟಾಗ್ರಾಮ್ಗಳಲ್ಲಿ ಫೇಕ್ ಪೇಜ್ಗಳನ್ನು ಮಾಡಿಕೊಂಡು ಹೊಂದಿರತಕ್ಕಂಥ ಅಜಿತ್ ಹನುಮಕ್ಕನವರು ಪಾಪ ಕುಡಿದ್ಬಿಟ್ಟು ಒದ್ದಾಡ್ತಾ ಇದ್ರಂತೆ. ಅಂದರೆ ಇದ್ರ ಬಗ್ಗೆ ನಾವು ಏನಾರು ಹೇಳ್ಬೇಕಾ ಅಂತಂದರೆ, ಅದು ಅವ್ರ ಪರ್ಸ್ನಲ್ ಥಿಂಗು. ನಮ್ಮ ಸಂವಿಧಾನದಲ್ಲಿ ಕೊಟ್ಟಿದೆ, ಅವ್ರು ಎಲ್ಲಿ ಬೇಕಾದ್ರೂ ಕುಡಿಬೋದು, ಯಾವ ಬಾರ ಬೇಕಾದ್ರೂ ಕುತ್ಕೋಬೋದು, ಯಾರ ಜೊತೆನಾದ್ರು ಓಡಾಡ್ಬೋದು. ಬಟ್ ನಾವು ಯಾಕೆ ಮಾತಾಡ್ತಿದ್ದೀವಿ ಅಂತಂದರೆ, ಕುಡಿದ್ಬಿಟ್ಟು ಗಾಡಿ ಎತ್ತಕ್ಕಾಗ್ದಲೆ ಅಥವಾ ಯಾರಿಗೋ ಇನ್ನೊಬ್ಬ ಬಂದು ಡಿಕ್ಕಿ ಹೊಡಿಬೋದಾಗಿತ್ತು. ಈ ಅವಘಡ ಸಂಭವಿಸ್ತಿತ್ತು ಅವರಿದ್ದಂಥ ಸ್ಥಿತಿ. ಪಾಪ ಯಾರೋ ನಮ್ಮ ಇನ್ನೊಬ್ಬರು ಯೂಟ್ಯೂಬ್ ಚಾನಲಲ್ಲಿ ಪಾಪ ಹಿರಿಯರಿದ್ದಾರೆ, ಫ್ರೀಲ್ಯಾನ್ಸ್ ಜರ್ನಲಿಸ್ಟ್ಗಳು. ಅವರು ತಮ್ಮ ಯೂಟ್ಯೂಬ್ ಚಾನಲ್ಲಿ ನಾನು ಬೆಳಗ್ಗೆಯನ್ನು ವೀಡಿಯೋ ನೋಡಿದೆ. ಯಾಕಂದರೆ ನಾನೇನು ಪರ್ಸ್ನಲಾಗಿ ಹೋಗಿ ಅವ್ರನ್ನ ಇದು ಮಾಡಬೇಕು ಅಂತ ಹೋಗಿಲ್ಲ. ಪಾಪ ಅಷ್ಟೊಂದು ಟೈಮು ಇಲ್ಲ. ಅವ್ರ ಪರ್ಸ್ನಲ್ ಎಲ್ಲಿ ಕುಡಿತಾರೆ, ಯಾರ ಜೊತೆ ಇರ್ತಾರೆ, ಯಾವ ಹೆಂಗಸ್ ಜೊತೆ ಓಡಾಡ್ತಾರೆ, ಅದು ನಮಗೆ ಆಗಬೇಕಲ್ವಾ. ಅವ್ರು ಬೇಕಾದ್ರೆ ಬೇರೆಯವ್ರ ಬಗ್ಗೆ ಮಾತಾಡ್ತಾರೆ, ಯಾರು ಹೆಂಗಸ್ ಜೊತೆ ಇದ್ರು, ಯಾವ ಮನೆಗೆ ಹೋದ್ರು ಅನ್ನೋದೆಲ್ಲ ಅವ್ರು ಯಾಕಂದ್ರೆ ಅವ್ರ ನೈತಿಕತೆ ಕಳ್ಕೊಂಡ್ಬಿಟ್ಟಿದ್ದಾರೆ. ನಾನೇನು ಮಾತಾಡಬೇಕು, ಏನು ಬಿಡಬೇಕು ಅನ್ನೋದು ಪತ್ರಕರ್ತರಾಗಿ ನೈತಿಕತೆಯನ್ನು ಕಳ್ಕೊಂಡಿದ್ದಾರೆ. ಅಂದರೆ ಅದು ಅವರ ಮೂಲಭೂತ ಹಕ್ಕಿನಲ್ಲಿ ಬರ್ತದೆ, ಅವ್ರು ಓಡಾಡಬಹುದು. ಪ್ರಾಬ್ಲಮ್ ಏನು ಅಂತಂದರೆ, ಗಾಡಿನೂ ಓಡ್ಸೋಕ್ಕಾಗ್ದಲೆ, ಅಂದರೆ ಅವ್ರು ಇನ್ನೂ ಪಾಪ ಹೇಳ್ತಾ ಇದ್ರು, ಅವರು ಗಾಡಿನೂ ಸಹ ಓಡಿಸ್ಕೊಂಡು ಹೋದ್ರು. ಅಷ್ಟು ಕುಡಿದು ಗಾಡಿ ಓಡಿಸಿ ಮುಂದದ್ದೇನಾದ್ರು ನಾವು ವಿಡಿಯೋ ಬಿಟ್ಟಿದ್ರೆ ಪೊಲೀಸ್ ಪ್ರಕರಣ ಆಗ್ತಿತ್ತು. ಅಥವಾ ಏನಾದ್ರು ಹಿಂಗೆ ಕಾರ್ ಕಡೆ ಇದಾಗದು ಹಿಂಗೆ ಬಿದ್ದಿದ್ರೆ ರೋಡಲ್ಲಿ ಯಾರೋ ಹೊಡ್ಕೊಂಡು ಹೋಗ್ಬಿಡ್ತಿದ್ರು ಅಂತಲೂ ಸಹ ಹೇಳಿದ್ರು. ಅಂದರೆ ಆ್ಯಸ್ ಎ ಫ್ರೆಂಡ್ಲಿ ವಾರ್ನಿಂಗ್ ಕೊಟ್ಟರು ಅವರು. ನೀವೇನು ತಪ್ಪು ಮಾಡಿಲ್ಲ, ಬಟ್ ನೀವು ಇಂಥ ಅಷ್ಟು ಪ್ರಬಲವಾಗಿ ಇಂಥ ಯುವಕರು ನಿಮ್ಮನ್ನು ಫಾಲೋ ಮಾಡ್ತಾ ಇದ್ರು. ಇವತ್ತು ಹೋಗಿ ನೋಡಿ ಫೇಸ್ಬುಕ್ಗಳಲ್ಲಿ ಅಥವಾ ಇನ್ಸ್ಟಾಗ್ರಾಮ್ಗಳಲ್ಲಿ ಅಜಿತ್ ಇದು ಅಂತಂದ್ಬಿಟ್ಟು ತುಂಬ ಜನ ಇವರನ್ನ ರಾಷ್ಟ್ರೀಯವಾದಿ ಪತ್ರಕರ್ತ ಅಂತ ಲಕ್ಷಾಂತರ ಜನ ಫಾಲೋ ಮಾಡ್ತಾ ಇದ್ದಾರೆ. ಅಂದರೆ ಈ ಥರ ನಿಮ್ಮ ಫಾಲೋ ಮಾಡೋಂಥ ಅಭಿಮಾನಿಗಳಿಗೆ ನೀವೇನು ಒಂದು ಇದು ಕೊಡ್ತೀರಾ? ಈ ಥರ ಕುಡಿದ್ಬಿಟ್ಟು ನಿಮ್ಮ ಕಾರಣ ನೀವು ಒತ್ತಕ್ಕಾಗ್ದಲೆ ಲೇಟ್ ನೈಟಲ್ಲಿ ಇದು ಮಾಡೋದು ಏನಂತ ಕೊಡ್ತೀರಾ ಅಂತ ಗೊತ್ತಿಲ್ಲ. ಅದು ಒಂದು ಹಂತದಲ್ಲಿ ಬಿಡಿ. ಮತ್ತು ಇದಕ್ಕಿಂತ ಹೆಚ್ಚಾಗಿ ಒಬ್ಬ ಪತ್ರಕರ್ತ ಅಂತಂದರೆ ಯಾರು ಅಂತಂದರೆ, ಯಾವುದೇ ಸಿದ್ಧಾಂತವನ್ನಾಗಲಿ ಅಥವಾ ಯಾವುದೇ ಒಂದು ಇದನ್ನು ನಾನು ಫಾಲೋ ಮಾಡ್ತೀನಿ ಅಂತ ಜನಗಳಿಗೆ ಹೇಳೋ ಥರ ರೀತಿ ಅಲ್ಲ. ಈಗ ಹಿಂದುತ್ವ ಆಗಲಿ, ಸೆಕ್ಯುಲರಿಸಮ್ ಆಗಲಿ, ಅದರಲ್ಲಿ ಧನಾತ್ಮಕ ವಿಚಾರಗಳು ಸರಿನೂ ಇದೆ, ಅದರಲ್ಲಿ ಉಳುಕುಗಳು ಇದೆ. ಅದನ್ನು ನೀವು ಸಮಾಜಕ್ಕೆ ತೋರಿಸ್ಬೇಕೇ ಹೊರತು ಇದೇ ಸರಿ ಅಂತ ನೀವು ಇದೇ ಫಾಲೋ ಮಾಡಬೇಕು, ನಾನು ಇದ್ರ ಪರವಾಗೇ ಇದ್ದೀನಿ ಅನ್ನೋ ಮಟ್ಟಕ್ಕೆ ಜನಗಳಿಗೆ ನೀವು ಯಾವತ್ತೂ ಸಹ ಇದು ಮಾಡೋಕ್ಕೆ ಹೋಗಬಾರ್ದು. ಅದನ್ನು ನೀವು ಕೆಲಸನ ನಾನು ಆ ಪರವಾಗೇ ಇದ್ದೀನಿ ಅಥವಾ ಆ ಥರದ ವಿಚಾರಗಳನ್ನೇ ನಾನು ಹೇಳ್ತೀನಿ ಅಂತ ತಮ್ಮ ಚಾನಲ್ಗಳ ಮುಖಾಂತರ ಹೇಳಿದ್ದೀರಾ. ಆ ಚಾನಲ್ಗೂ ಯಾವುದಕ್ಕೆ ಸಂಬಂಧ, ನಿಮ್ಮ ಓನರ್ ಯಾವ ಮಿನಿಸ್ಟರ್ ಆಗಿದ್ದಾರೆ, ಯಾವ ಸೆಂಟ್ರಲ್ ಅದೆಲ್ಲ ಎಲ್ಲರಿಗೂ ಜನಗಳಿಗೆ ಗೊತ್ತಾಗಿದೆ. ಇವತ್ತು ಅದ್ರ ತೀರಾ ಆಳವಾಗಿ ಹೋಗಲ್ಲ. ನಾನು ಬರೀ ಅಜಿತ್ ಹನುಮಕ್ಕನವ್ರ ಬಗ್ಗೆ ಮಾತ್ರ ಮಾತಾಡ್ತೀನಿ. ಯಾಕೆಂದರೆ ಇದನ್ನು ನಾವು ಬೇರೆಯವ್ರ ಮನೆಯದು ಮಾತಾಡ್ಬೇಕಾರೆ, ಬೇರೆಯವರ ಅಂದರೆ ಪರ್ಸ್ನಲ್ ಇಶ್ಯೂಸ್ನ ಮಾತಾಡ್ಬೇಕಾರೆ ನೀನು ಧನಿನ ಥರ ಇದೆಯಾ, ಕುಡ್ದಿರ್ತಾನೆ ಎನಿ ಟೈಮು ಅಂತ ಮಾತಾಡಬೇಕಾದ್ರೆ ಅದು ಅವರ ಮೂಲಭೂತ, ಅದು ಅವ್ರ ಪರ್ಸ್ನಲ್, ಅದನ್ನು ನಾವು ಮಾತಾಡೋಕ್ಕೆ ಹೋಗಬಾರ್ದು. ಅಂದರೆ ಇವ್ರು ಕೂತ್ಕೊಂಡು ಮಾತಾಡ್ತಿದ್ರು, ಇವ್ರ ಚಾನಲ್ನಲ್ಲಿ ಕೂತ್ಕೊಂಡು ಅವ್ರಿಗಲ್ಲದ, ಅವರ ಪತ್ರಕರ್ತರಾಗಿ ಅವರ ಲಿಮಿಟ್ ಅಲ್ಲದ ವಿಚಾರಗಳನ್ನು ಕೂತ್ಕೊಂಡು ಇವರು, ಅವನು ದನ ಥರ ಇದ್ದಾನೆ, ಅವನಿಗೆ ಹಿಂದಗಡೆ ಚರ್ಬಿ ಇದೆ, ಬ್ಯಾಕಲ್ಲಿ ಜಾಸ್ತಿ ಚರ್ಬಿ ಇದೆ, ಕೆಲವೊಂದು ಹೀರೋಯಿನ್ಗಳ ಬಗ್ಗೆ ಒಂದು ಯಾವುದೋ ಘಟನೆಗಳಾದಾಗ, ಅಂದರೆ ಇವರು ಮಾತಿನ ವರ್ಷೆ ಹೆಂಗಿದೆ ಅಂತಂದರೆ ಬಿಹೈಂಡ್ ದ ಒಂದು ಪತ್ರಿಕೋದ್ಯಮದ ಬಿಹೈಂಡ್, ಅದನ್ನು ಬಿಟ್ಟು ಬೇರೆ ಹಂತದಲ್ಲಿ ಇವರು TRP ತೆವಲಿಗೋ ಅಥವಾ ಪರ್ಸ್ನಲ್ ಅಜೆಂಡಾನೋ ಏನೋ ಗೊತ್ತಿಲ್ಲ ಮಾತಾಡ್ತಿದ್ರು. ಬಟ್ ಏನು ಹೇಳ್ತೀರಾ, ಈ ಕರ್ಮ ಅನ್ನೋದು ಎಷ್ಟು ಬೇಗ ರಿಟರ್ನ್ ಬರ್ತದೆ ಅಂತ ನಾನು ಹೇಳ್ತಾ ಇದ್ದೀನಿ. ನೋಡಿ, ಪಾಪ ಇಷ್ಟು ದಿನ ಪಾಪ ಮಾತಾಡ್ತಿದ್ರು, ಇವರೇ ಬೇಲ್ ರೋಡಲ್ಲಿ ಕುಡಿದು ನಡ್ಕೊಂಡು ಹೋಗೋಕ್ಕಾಗದಿರುವಂಥ ಸ್ಥಿತಿಲಿ ಒದ್ದಾಡ್ತಿದ್ದಾರೆ ಅಂತಂದರೆ ಇನ್ಯಾವ ರೀತಿ ಮಾದರಿ ಆಗ್ತಾರೆ? ಇನ್ಯಾರ ಬಗ್ಗೆ ಮಾತಾಡೋದಕ್ಕೆ ಇವ್ರಿಗೆ ಎಥಿಕ್ಸ್ ಇದೆ? ನನಗನ್ಸಿದ ಮಟ್ಟಿಗೆ, ನಾನು ಪತ್ರಿಕೋದ್ಯಮದಲ್ಲಿ ಅಭ್ಯಾಸ ಮಾಡೋದಾಗಿ ಇವರು ನ್ಯೂಸ್ ಚಾನಲ್ ಇರೋದಕ್ಕೆ ಲಾಯಕ್ಕಲ್ಲ. ನೀವು ಒಬ್ಬ ಸಾಮಾನ್ಯ ಮನುಷ್ಯರಿ. ನೀವು ಏನು ದೊಡ್ಡ ಇದರಿಂದ ಏನು ಇಳಿದು ಬಂದಿಲ್ಲ. ಯಾರು ಪತ್ರಕರ್ತರು ಅಥವಾ ನ್ಯೂಸ್ ಆ್ಯಂಕರ್ಗಳು ಯಾರೇನು ಇದರಿಂದ ಬಂದಿರಲ್ಲ. ಅವರು ಸಾಮಾನ್ಯ ಮನುಷ್ಯರೇ. ಅವ್ರಿಗೂ ಸಾಮಾನ್ಯ ರೀತಿಯಲ್ಲಿ ಬದುಕಿರುತ್ತೆ, ಅವ್ರಿಗೂ ಫ್ರೆಂಡ್ಸ್ಗಳಿರ್ತಾರೆ, ಅವ್ರಿಗೂ ಎಣ್ಣೆ ಹೊಡೆಯೋಂಥ ಫ್ರೆಂಡ್ಸ್ಗಳಿರ್ತಾರೆ. ಈಗ ನಾವು ನಮ್ಮ ಫ್ರೆಂಡ್ಸ್ಗಳಿಗೆ ಎಣ್ಣೆ ಹೊಡಿತೀವಿ, ಹೋಗ್ತೀವಿ, ನಮ್ಮದೇ ಆದ ಪರ್ಸನಲ್ ಲೈಫ್ ಇರ್ತದೆ. ಅದನ್ನು ಎಲ್ಲ ಗೊತ್ತಿದ್ದು ಸಹ ಇನ್ನೊಬ್ಬ ಮನುಷ್ಯನ ಬಗ್ಗೆ ಸರಿ, ಈಗ ನಾನು ಅದೊಂದು ಕುಡಿದ ಸನ್ನಿವೇಶದ ಬಗ್ಗೆ ಮಾತಾಡೋದಾದರೆ, ಕುಡಿದು ನಿಮ್ಮ ಕೈಲಿ ಕಾರ್ ಓಡಿಸೋಕ್ಕೆ ಆಗ್ತಿಲ್ಲ, ಆ ಮಟ್ಟದಲ್ಲಿ ನೀವು ಕುತ್ಕೊಂಡು ಹೋಗಿದ್ದೀರಾ ಅಂತ ಒಂದು ಆ ಯೂಟ್ಯೂಬ್ ಚಾನಲ್ ಒಂದು ಆರೋಪ. ಕುತ್ಕೊಂಡು ಡ್ರೈವ್ ಮಾಡ್ಕೊಂಡು ಹೋಗಿದ್ದೆ. ಈ ಮಧ್ಯದಲ್ಲಿ ಯಾರು ಝೊಮ್ಯಾಟೊ ಸ್ವಿಗ್ಗಿ ಹುಡುಗರು ಏನಾರು ತಗಲಾಕೊಂಡು ಹೊಡೆದಿದ್ರೆ, ಪ್ರಾಣ ಹೋಗಿದ್ರೆ ಏನು ಕತೆ? ಅಥವಾ ನಿಮ್ಮದೇ ಕಾರಿಗೆ ಬೇರೆಯವನೊಬ್ಬ ನೀವು ಆ ಥರ ಶೇಕ್ ಮಾಡ್ಕೊಂಡು ಹೋಗ್ಬೇಕಾದ್ರೆ ಹೊಡೆದಿದ್ರೆ ಏನು ಕತೆ? ಇಂಥ ಅವಘಡಗಳು ಸಂಭವಿಸ್ಬಿಡ್ತವೆ. ಆಕ್ಸಿಡೆಂಟ್ಗಳು ಹೇಳಿ ಕೇಳಿ ಆಗೋದಿಲ್ಲ, ಈ ಕುಡಿದಾಗ ಆಗ್ಬಿಡುತ್ತೆ. ಹಂಗೆ ಈ ಕೊಲೆಗಳು ಸಹ ಯಾವ್ದಾದ್ರು ಈಗ ಅವರ ವೈಫ್ಗೆ ಅಥವಾ ಅವರ ಪ್ರೇಯಸಿಗೆ ಯಾರು ಕೆಟ್ಟದಾಗಿ ಮೆಸೇಜ್ ಮಾಡಿ ಫೋಟೋ ಕಳಿಸಿದಾಗ ಏನಾಗುತ್ತೆ, ಏನೋ ಬುದ್ಧಿ ಮಾತನ್ನು ಹೇಳಕ್ಕೆ ಹೊರಟಾಗ ಏನೋ ಅವರು ಅಂದರೆ, ನೀವು ಒಬ್ಬ ನ್ಯೂಸ್ ಚಾನಲಲ್ಲಿ ಕರ್ನಾಟಕಕ್ಕೆ ಸೀಮಿತವಾದ ನ್ಯೂಸ್ ಚಾನಲ್ ಕ್ಯಾನ್ಸಲ್ ಮಾಡೋ
ನಿನ್ನ ಬಗ್ಗೆನೇ ಈ ಮಟ್ಟದ ಒಂದು ಅಭಿಮಾನ ಒಂದು ಇದಿರಬೇಕಾದ್ರೆ 7 ಕೋಟಿ ಆಲ್ ಓವರ್ ಇಡೀ ಇಂಡಿಯಾಗೆ ಆಲ್ಮೋಸ್ಟ್ ಗೊತ್ತಿದೆ ಯಾರು ಒಬ್ಬ ಹೀರೋ ದರ್ಶನ್ ಅಂತಂದ್ರೆ ಯಾರು ಅಂತ ಗೊತ್ತಿದೆ. ಅಂತ ಒಬ್ಬ ಗೊತ್ತಿರ್ತಕ್ಕಂಥ ಪರ್ಸನ್, ಅವ್ರು ಪ್ರೀತಿಸುವಂಥ ವ್ಯಕ್ತಿ ಅಥವಾ ಅವರು ಇಷ್ಟಪಡುವಂಥ ವ್ಯಕ್ತಿಗೆ ಯಾರೋ ಒಬ್ಬ ಈ ಥರ ಕಳಿಸ್ತಾನೆ ಅಂತಂದಾಗ ವಾರ್ ಮಾಡಕ್ಕೆ ಹೋದಾಗ ಕುಡ್ದಿದ್ದಾಗ ಅವಘಡಗಳಾಗೋದು ಸಾಮಾನ್ಯ. ಸಾಮಾನ್ಯ ಅಂದರೆ ಯಾಕೆಂದ್ರೆ ಇದೊಂದೇ ಕೊಲೆ ಆಗಿಲ್ಲ, ತುಂಬ ಕೊಲೆಗಳು ಡೈಲಿ ನಡೀತಿರುತ್ತೆ, ಏನೇನೋ ಕಾರಣಗಳಿಗೆ ಕೊಲೆ ಆಗಿರುತ್ತೆ. ಅಂದರೆ ಇಂಥ ವ್ಯಕ್ತಿಗಳ ಕಡೆಯಿಂದ ಇವತ್ತಾಗ್ಬಿಟ್ಟಿದೆ. ಅಂದರೆ ಅದು ಅಂತ ಎಳೆಯುವಂಥ ಮ್ಯಾಟ್ರ ಅಂತ ಅವರು ಪರ್ಸ್ನಲ್ಗೆ ಹೋಗಿ ಮಾತಾಡುವಂಥ ಮಾತಾಡೋದು ಅಲ್ಲ, ಅದು ಸಾಧ್ಯನೇ ಇಲ್ಲ. ಅಷ್ಟೊಂದು ಹೇಳುವಂಥ ಮ್ಯಾಟ್ರ ಅವರ ಪರ್ಸ್ನಲ್, ನಿಮ್ಮ ಪತ್ರಿಕೋದ್ಯಮದ ಲಿಮಿಟ್ಸ್ಗಳನ್ನು ಬಿಟ್ಟು ಮಾತಾಡುವಂಥ ಮಾತುಗಳ ಶೆಡ್ಡಿಗೆ ಬಾ, ನೀವೇನಾರು ಹೊರ್ಕೊಳ್ಳಿ ಫ್ರೆಂಡ್ಸ್, ಕತ್ತೆ ಬಾಲ ಕುದುರೆ ಜಿಟ್ಟು. ಇವತ್ತು ನಾನು ಹೇಳ್ತಾ ಇದ್ದೀನಿ, ನೀವು ಇವತ್ತೆಲ್ಲ ಯೂಟ್ಯೂಬ್ಗಳಲ್ಲಿ ಇನ್ಸ್ಟಾಗ್ರಾಮ್ಗಳಲ್ಲಿ ಹುಡುಗರುಗಳು ನಿಮ್ದೆಲ್ಲ ವಿಡಿಯೋಗಳು ಹಾಕ್ತಾರೆ ಅಥವಾ ಬೈಟ್ಸ್ಗಳು ಹಾಕ್ತಾರೆ. ನೀವೇನಾದ್ರು ಡಿಫಾಮೇಷನ್ ಕೇಸು ಅಂದರೆ ಮಾನಹಾನಿ ಕೇಸ್ಗಳು ಏನಾರು ಹಾಕ್ತೀರಂದರೆ ಹಾಕಿ, ತೊಂದರೆ ಇಲ್ಲ. ಈ ಹುಡುಗರೆಲ್ಲ ಹೇಳೋದು ಅಥವಾ ಯೂಟ್ಯೂಬ್ಗಳು ಇವತ್ತೇನು ನೀವು ಬೇಂಡ ಎಥಿಕ್ಲೆಸ್ ಆಗಿ ಒಂದು ನೈತಿಕತೆ ಬಿಟ್ಟು ಮಾತಾಡ್ತಿದ್ದೀರಲ್ಲ, ಅವರೆಲ್ಲ ಹೇಳೋದು, ಇನ್ಕ್ಲೂಡಿಂಗ್ ನಾನು ಹೇಳೋದೇನು ಗೊತ್ತಾ, ಕತ್ತೆ ಬಾಲ ಕುದುರೆ ಜುಟ್ಟು. ನೀವು ಕತ್ತೆ ಬಾಲ ಕುದುರೆ ಜುಟ್ಟು, ನಿಮ್ಮ ಕೈಲಿ ಏನೂ ಮಾಡ್ಕೊಳಕ್ಕಾಗಲ್ಲ, ಏನೂ ಮಾಡ್ಕೊಳಕ್ಕಾಗಲ್ಲ. ಇದನ್ನ ಮಾತನ್ನ ಹೇಳ್ತಾರೆ. ಅಂದರೆ ನೀವು ತಪ್ಪು ಮಾಡಿದ್ದೀರಾ ಅಂತ ಹೇಳ್ತಾ ಇಲ್ಲ, ಎಲ್ಲರ ಪರ್ಸನಲ್ ಲೈಫು ಇದೇ ಥರ ಇರ್ತದೆ. ಕೆಲವೊಬ್ರು ಕುಡಿಬೋದು, ಕುಡಿದಲೇ ಇರ್ಬೋದು, ಕೆಲವೊಬ್ರಿಗೆ ಇನ್ನೊಂಥರ ಶೋಕಿ ಇರ್ತದೆ, ಅದು ಪರ್ಸನಲ್ ರೀ. ಅಥವಾ ನಮ್ಮ ಕಾನೂನಲ್ಲಿ ಯಾರಿಗೂ ನಾನು ಅದನ್ನು ಡಿಪೆಂಡ್ ಮಾಡೋಕೆ ಹೋಗ್ತಾ ಇಲ್ಲ. ಒಬ್ಬರು ಮದುವೆ ಆಗಿ ಇನ್ನೊಬ್ಳನ್ನ ಡಿಪೆಂಡ್, ಅದು ಅವ್ರ ಪರ್ಸನಲ್, ಅದು ಕಾನೂನಿದೆ, ಅವರು ನಿಭಾಯಿಸ್ಕೊತಾರೆ, ಅವ್ರ ಫ್ಯಾಮಿಲಿ ಇದೆ, ಅವರವರು ಅವರ 4 ಗೋಡೆ ಮಧ್ಯದಲ್ಲಿ ಪರಿಹಾರ ಮಾಡ್ಕೊತಾರೆ, ಅದೆಲ್ಲ ಇದೆ. ಇವತ್ತು ದರ್ಶನ್ ಆಚೆ ನಿಮಗೆ ತಗ್ಲಾಕೊಂಡಿರೋದು, ನಿಮಗೆ TRP ಅಂತ ತೀರಿಸಿರೋದು ಏನಕ್ಕೆ ಅಂತಂದರೆ ಅಂಥದ್ದೊಂದು ಅವಘಡ ಸಂಭವಿಸಿದೆ ಅನ್ನೋ ಕಾರಣಕ್ಕೆ ಹೊರತು ಅಥವಾ ಇನ್ನೊಂದಕ್ಕಲ್ಲ. ನೀವು ಎಲ್ಲೋ ಒಂದು ವಾಟ್ಸಪ್ ಆಡಿಯೋದಲ್ಲಿ ರಿಲೀಸ್ ಆಗಿರ್ತಕ್ಕಂಥ ಮಾತುಗಳು ಇಟ್ಕೊಂಡು ಏನು FSL ರಿಪೋರ್ಟ್ ಇದೆಯಾ ನಿಮ್ಮ ಹತ್ರ? ಜಲಗಾರ ಅಂತ ಎಷ್ಟು ಸರಿ ಒಂದು ಇದನ್ನು ಇದು ಮಾಡಿಬಿಟ್ಟಿದ್ದೀರಾ. ನಿಮ್ಮ ಹತ್ರ FSL ರಿಪೋರ್ಟ್ ಇದೆಯಾ? ಅವರೇ ಮಾತಾಡಿದ್ದಾರೆ ಅನ್ನೋದಕ್ಕೆ. ಮಾತಾಡಿರ್ಬೋದು, ಮಾತಾಡ್ದಲೇ ಇರಬಹುದು, ಇದೆಯಾ? ಆ ಥರ ಒಂದು 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 ಪ್ರತಿಷ್ಠಿತ ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿ ಇದ್ಕೊಂಡು ಜವಾಬ್ದಾರಿಯುತ ಮಾಧ್ಯಮವಾಗಿ ನೀವು ಮಾತಾಡ್ತಿದ್ರಲ್ಲ ಇಷ್ಟು ದಿನ, ಇದೆಷ್ಟರ ಮಟ್ಟಿಗೆ ಸರಿ ಅನ್ನೋದು ಇವತ್ತು ನಿಮ್ಮನ್ನು ಹಿಂದುತ್ವದ ಒಂದು ಮುಂದಾಳತ್ವ ಅಂತ ಅಂದ್ಬಿಟ್ಟು ನೀವು ಎಷ್ಟರ ಮಟ್ಟಿಗೆ ಸಪೋರ್ಟ್ ಕೊಟ್ಟಿದ್ರೋ ಗೊತ್ತಿಲ್ಲ. ಆದರೂ ನಿಮ್ಮನ್ನು ಹಾಕ್ಕೊಂಡು ಕೆಲವು ಜನ ಆರಾಧನೆ ಮಾಡ್ತಿರೋದು ಸುಳ್ಳ. ಅವ್ರಿಗೆಲ್ಲ ಏನು ಮೆಸೇಜ್ ಕೊಡ್ತೀರಾ? ಅಜಿತ್ ಹನುಮಕ್ಕನವರೇ, ಏನು ಮೆಸೇಜ್ ಕೊಡ್ತೀರಾ? ಹಂಗೆ ನೋಡಿ, ನಿಮ್ಮ ಒಂದು ಅವತ್ತು ಕುಡಿದಿದ್ದ ದಿನ ನಿಮ್ಮ ಟೈಮ್ ಚೆನ್ನಾಗಿತ್ತು, ಏನೂ ಅವಘಡ ಸಂಭವಿಸಿಲ್ಲ. ಬಟ್ ಎಲ್ಲರ ಟೈಮು ನಿಮ್ಮ ಟೈಮ್ ಅಷ್ಟೇ ಒಳ್ಳೇದಾಗಿರ್ಬೇಕಲ್ಲ. ಕೆಲವೊಂದು ಟೈಮ್ ಕೆಟ್ಟದಾಗ್ಬಿಟ್ಟಿರುತ್ತೆ, ಅವಾಗೇನು ಮಾಡ್ತೀರಾ? ಅಂದರೆ ಕೆಟ್ಟದಾಗಿತ್ತು ಅಂದರೆ ಪಟ್ಟಣಗೆರೆ ಶೆಡ್ದಲ್ಲಿ ಕೆಟ್ಟದಾಗಿತ್ತಲ್ಲ, ಹಂಗೆ ಕೆಟ್ಟದಾಗ್ಬಿಟ್ಟು ಏನೋ ಒಂದು ಅವಘಡ ಆಗ್ಬಿಡುತ್ತೆ. ಅವತ್ತು ಅಷ್ಟೇ ನೀವು ಈ ಕಡೆ ಇದ್ದಾಗ ಯಾವನಾರು ಒಬ್ಬ ಕುಡಿದವನು ಬುಲೆಟಲ್ಲೋ ಹೊಡ್ಕೊಂಡು ಹೋಗ್ಬಿಟ್ಟಿದ್ರೆ ಏನು ಕತೆ? ನಿಮ್ಮನ್ನು ನೆಚ್ಕೊಂಡಿರ್ತಕ್ಕಂಥ ಸಾವಿರಾರು ಕೋಟ್ಯಾಂತರ ಅಭಿಮಾನಿಗಳ ಕತೆ ಏನು? ಕತೆ ಏನಾಗ್ತಿತ್ತು? ಹಂಗಾಗಿ ಯಾರು ಅಲ್ಲಿ ಕುತ್ಕೊಂಡು ಬೇರೆಯವ್ರ ಪರ್ಸನಲ್ ಮ್ಯಾಟ್ರ್ ಮಾತಾಡ್ತೀವಿ. ನ್ಯೂಸ್ ಚಾನಲ್ ಯಾರು ಹುಡುಕ್ಬೇಕಾಗಿತ್ತು? ಸುವರ್ಣ ನ್ಯೂಸ್ ಅವರು ಯಾರು ಹುಡುಕ್ಬೇಕಾಗಿತ್ತು? ನಿಮ್ಮಷ್ಟು ನೈತಿಕತೆ ಬಿಟ್ಟು ಮಾತಾಡೋರು ಇನ್ಯಾರು ಸಿಗ್ತಿಲ್ಲ ಅವ್ರಿಗೆ. ಯಾರು ಹುಡುಕ್ಬೇಕಾಗಿತ್ತು? ಅಂತ ಮಾಸ್ಟರ್ ಪೀಸ್ ಇನ್ಯಾರಿದ್ರು? ನಿಮ್ಮ ಥರ ಮೂರನ್ನು ಬಿಟ್ಟು ಮಾತಾಡೋರು ಯಾರಿದ್ರು ಅಲ್ಲಿ? ಯಾರು ಸಿಗ್ತಾ ಇರಲಿಲ್ಲ. ಹಂಗಾಗಿ ಇನ್ನಾದರೂ ಕುಡಿದ್ರೆ, ಇನ್ನು ಓಲಾ ಊಬರ್ಗಳಿದೆ, ಏನೋ 200-300 ರೂಪಾಯಿ ಕೊಟ್ಟರೆ ನಿಮ್ಮ ಮನೆ ಹತ್ರ ಬಿಡ್ತಾರೆ, ಕುಡ್ರಿ. ಅಷ್ಟು ನಡ್ಕೊಬರೋಕ್ಕೆ ಹೋಗ್ಬೇಡಿ. ಇಲ್ಲ ಎತ್ಕೊಂಬರೋಕ್ಕೆ ನಿಮ್ಮ ಅಭಿಮಾನಿಗಳು ಯಾರು ಇನ್ಸ್ಟಾಗ್ರಾಮಲ್ಲಿ ನಿಮ್ಮ ಇದರಲ್ಲಿರೋರು ಅವ್ರಿಗೆ ಹೇಳಿ, ಅಲ್ಲಿಂದ ನಿಮ್ಗೆ 2 ಕಾಲು ಹಿಡ್ಕೊಂಡು ಹೆಣ ಎತ್ಕೊಂಬಂದಂಗೆ ಎತ್ಕೊಬಂದು ಓಲಾ ಊಬರಲ್ಲಿ ಕೂರಿಸಿ ಮತ್ತೆ ಮನೆ ಹತ್ರ ಮತ್ತೆ ಮನೆ ಒಳಗಡೆ ಎತ್ಕೊಂಡು ಹೋಗೋದಕ್ಕೆ ನಿಮಗೆ ಸಹಕಾರ ಮಾಡ್ತಾರೆ. ಇನ್ನಾದರೂ ಆ ಥರ ಮಾಡಿ. ಆದಷ್ಟು ಸ್ವಲ್ಪ ನಾವು ಹೇಳ್ಬೋದು ಅಷ್ಟೇ, ನೀವು ಕುಡೀರಿ, ಬಿಡ್ರಿ, ಚೆಲ್ಲಾಡ್ರಿ, ಯಾರ ಜೊತೆನಾರು ಓಡಾಡಿ, ನಿಮ್ಮದೇ ಮನೆಗೆ ಹೋಗಿ ಅಥವಾ ಇನ್ನೊಬ್ಳು ಮನೆಗೆ ಹೋಗಿ, ಅದು ನಮಗೆ ಬೇಕಾಗಿಲ್ಲ. ಯಾಕೆಂದರೆ ಅದು ನಿಮ್ಮ ಒಂದು ಪರ್ಸ್ನಲ್, ಅದನ್ನು ಯಾರು ಕೇಳಬಾರ್ದು. ಅದು ಮೂಲಭೂತ ಹಕ್ಕಕ್ಕೆ ನಿಮ್ಮದದು, ನಿಮ್ಗೆ ಕೊಟ್ಟಿರೋದು, ಈ ಸಂವಿಧಾನ ನಿಮಗೆ ಕೊಟ್ಟಿರೋದು. ನೀವು ಯಾರ ಮನೆಗಾರು ಹೋಗಿ ಅಂದರೆ ಆ ಮನೆಗೆ ಸೇರಿಸ್ಬೇಕಷ್ಟೇ ನಿಮ್ಮನ್ನು, ಯಾರ ಮನೆಗಾರ. ನಮಗೆ ಹೇಳ್ತಿರೋದು, ನೀವು ಈ ಥರ ಕುಡಿದ್ಬಿಟ್ಟು, ಬಟ್ ದರ್ಶನ್ ಅವರ ಮ್ಯಾಟ್ರಲ್ಲಿ ಯಾವ ಥರ ಒಂದು ಅವಘಡ ಆಗಿತ್ತು, ಆ ಥರ ಅವಘಡಕ್ಕೆ ಕಾರಣ ಆಗಬೇಡ್ರಿ ಅಂತ. ಯಾಕಂದರೆ ನಿಮ್ಮ ಬಗ್ಗೆ ಮಾತಾಡೋದಕ್ಕೆ ನೀವೇ ಮಾಧ್ಯಮದಲ್ಲಿದ್ದೀರ, ಮತ್ತಿನ್ಯಾರು ಮಾತಾಡ್ತಾರೆ? ಅಂದರೆ ನಾವು ಮಾತಾಡ್ತೀವಿ, ಸರಿನಾ? ನಾವೆಲ್ಲರೂ ಮಾತಾಡ್ತೀವಿ. ಹಾಗಾಗಿ ನಿಮ್ಮ ವ್ಯಾಪ್ತಿ, ಮಾಧ್ಯಮದ ವ್ಯಾಪ್ತಿಗೆ ಏನು ಬರುತ್ತೋ ಅಷ್ಟು ಮಾತಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಅಥವಾ ಎಥಿಕಲ್ಲಾಗಿ ಒಂದು ಜರ್ನಲಿಸಮ್ನ ಮಾಡಿದ್ರೆ ಚೆನ್ನಾಗಿರುತ್ತೆ. ನೀವು ಅದು ಬಿಟ್ಟು ಈ ಥರಕ್ಕೆ ಮಾಡಿದ್ರೆ ಸಮಾಜಕ್ಕೆ ಒಂದು ಕೆಟ್ಟ ಸಂದೇಶ ಹೋಗುತ್ತೆ ಅಂತ ನಾನು ಒಂದು ಫ್ರೆಂಡ್ಲಿ ವಾರ್ನಿಂಗ್ ಕೊಡ್ತಿದ್ದೀನಿ ಅಂತ. ನಾನೊಬ್ಬ ನನ್ನ ನಗಣ್ಯ ಬಿಡಿ, ಈ ಥರ ಇನ್ಫ್ಲೂಯೆನ್ಸರ್ಸು, ಕಂಟೆಂಟ್ ಕ್ರಿಯೇಟರ್ ಜೊತೆ ನಾನೊಬ್ಬ ನಗಣ್ಯ ಹೇಳ್ತಾ ಇದ್ದೀನಿ. ಹಾಗಾಗಿ ಅಷ್ಟೇ,
ಇನ್ನೇನು ಹೇಳೋದಕ್ಕೆ ಉಳಿದಿಲ್ಲ. ಯಾಕಂದರೆ ಅವರು ನೀವು ಯಾವ ಥರ ಕೆಟ್ಟ ಭಾಷೆಗಳನ್ನು ಕೆಟ್ಟದನ್ನು ಮಾಡಿ ಇದು ಮಾಡಿದ್ರೆ ಅಷ್ಟು ನಾವು ನಿಮ್ಮ ಬಗ್ಗೆ ಆಗಲಿ ಇದು ಮಾಡೋಕ್ಕೆ ಹೋಗಲ್ಲ. ಯಾಕಂದರೆ ನಾವು ಇನ್ನೂ ನೈತಿಕತೆ ಇಟ್ಕೊಂಡಿದ್ದೀವಿ ಸ್ವಲ್ಪ. ಪತ್ರಿಕೋದ್ಯಮನ ನೈತಿಕತೆ ಇದೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಹಂಗೆ ಅದು ಮಾಡೋಕ್ಕೆ ಹೋಗಲ್ಲ. ಯಾಕಂದರೆ ವಿ ಆರ್ ಇನ್ ದ ನಾವು ಅದೇ ಒಂದು ಫೀಲ್ಡಲ್ಲಿ ಇರೋದ್ರಿಂದ ಅಷ್ಟು ಕೆಟ್ಟದಾಗಿ ನಾವು ಹೇಳಬಾರ್ದು. ಹಾಗೆ ಇನ್ನೊಬ್ಬರ ಬಗ್ಗೆ ಮಾತಾಡಬೇಕಾದ್ರೆ ಮಾಧ್ಯಮವನ್ನು ಯೂಸ್ ಮಾಡಿಕೊಂಡು ಸ್ವಲ್ಪ ಯೋಚನೆ ಮಾಡಿ ಮಾತಾಡಿ ಅಂತ ಇದ್ರ ಮುಖಾಂತರ ಕೇಳ್ಕೊಂತೀನಿ. ಇನ್ನಾದರೂ ಒಳ್ಳೆ ಬುದ್ಧಿ ಕೊಡಲಿ ನಿಮಗೆ ದೇವರು ಅಂತ ಹೇಳಿ ನನ್ನ ಮಾತುಗಳನ್ನ ಇವತ್ತು ನನ್ನ ಇವ್ರಿಗೆ ಬುದ್ಧಿವಾದ ಹೇಳಿರ್ತಕ್ಕಂಥದ್ದು ಎಲ್ಲ ವ್ಯೂವರ್ಸ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಹಾಗಾಗಿ ನನ್ನ ಚಾನಲ್ನ ಫಾಲೋ ಮಾಡ್ತೀರಿ ಸ್ನೇಹಿತರೆ. ನಮಸ್ಕಾರ.